ಬ್ರೋ ಅಲ್ಲಿ ಬಾ ಬ್ರೋ ಬಾ ಬಾ. ದೇವ್ರ ತರ ಸಿಕ್ಕಿದ್ರಿ ಸರ್. ಒಳಗಡೆ ದೆವ್ವ ಸರಿಯಾಗಿ ಹೊಡಿತಿದೆ ಸರ್. ಕಾಪಾಡಿ ಸರ್, ಪ್ಲೀಸ್ ಸರ್. ನಾವು ಕೂಡ ದೆವ್ವಗಳೇ. ಭಿಕ್ಷಿಕ ಬಾರ ಇಲ್ಲಿ, ಎಳ್ಕೊಂಡ ಕಟ್ಟಾಕ ಬಾ. ತಪ್ಪಿಸ್ಕೊಂಡು ಓಡೋಗ್ಬೋದು ಅನ್ಕೊಂಡ್ರ? ಬನ್ರ ಇಲ್ಲಿ. ಕರ್ಕೊಂಡು ಹೋಗ್ರ ಅವ್ರ. ದೇವ್ಗಳ ಕೈ ಕೊಡ್ತಾ ಇದ್ದೀರಾ? ಅವ್ನು ಓಡಾಗ್ತಾ ಇದ್ದಾನೆ. ಅವನು ಹೋದ್ರಿ ಅಣ್ಣ, ಇವ್ನು ಇದಾನಲ್ವ ಇಲ್ಲೇ. ಇವ್ನ ಎಳ್ಕೊಂಡು ಹೋಗ್ರಿ, ಕರ್ಕೊಂಡು ಹೋಗ್ರಿ. ಅವನೆಲ್ಲೋ ನಿಜ ಹೇಳು, ಅವನೆಲ್ಲೋದಂತ ನಿಂಗೆ ಗೊತ್ತಿಲ್ಲ? ನೀವಿಬ್ರು ಫ್ರೆಂಡ್ಸ್ ಅಲ್ವೇನ್ರೋ? ನಿನ್ ಗೊತ್ತಿಲ್ಲ ಅವನ್ ಹೆಂಗ್ ಹೋದ? ಆದ್ರೂ ನಾವು ದೆವ್ವಗಳಂತ ಗೊತ್ತಾದ್ರೂ ತಪ್ಪಿಸ್ಕೊಂಡು ಓಡೋಗೋದು ನಿನ್ ಮೂರ್ಖತನ. ಅದೇ ಮತ್ತೆ. ನಾವು ದೆವ್ವಗಳೆಲ್ಲ ಎಷ್ಟೋ ಕೋರಿಕೆಗಳನ್ನ ಎಷ್ಟೋ ದಿನಗಳಿಂದ ಸಾಯಿಸ್ಕೊಂಡು ಆ ಕೋರಿಕೆಗಳನ್ನ ನಿಮ್ಮಿಂದ ನೆರವೇರಿಸ್ಕೋಬೇಕು ಅನ್ಕೊಂಡ್ರೆ ನೀವು ನಮ್ಮನ್ನ ಸತಾಯಿಸಿ ಹೊರಗೆ ಓಡ್ಬೇಕು ಅನ್ಕೋತಿದ್ದೀರಾ? ನಮ್ಮ ಕೋರಿಕೆ ಈಡೇರ್ದೆ ನೀವು ಹೋಗ ಆಗಿಲ್ಲ. ಆದ್ರೂ ನಾವು ಸಾಮಾನ್ಯ ಮನುಷ್ಯರು ಸಾರ್. ನಿಮ್ ದೆವ್ವಗಳ ಕೋರಿಕೆ ನಾವ್ ಹೆಂಗ್ ತೀರ್ಸಕ್ಕಾಗತ್ತೆ ಸಾರ್? ನಿಮ್ಮಿಂದ ಕೋರಿಕೆಗಳು ಹೇಗ್ ತಿರ್ಸ್ಕೋಬೇಕು ನಮಗ್ ಚೆನ್ನಾಗ್ ಗೊತ್ತು. ಮೊದ್ಲು ಅವನ್ನ ಬರ್ಸೋ. ಮಮ್ಮಿ ಏನೇ ಇದ್ರು ನಾವ್ ತಾನೇ ಕೋರಿಕೆಗಳು ತಿರ್ಸ್ಕೋಬೇಕು, ಮಧ್ಯದಲ್ಲಿ ನೀವೇನಕ್ ಬರ್ತೀರಾ? ಹೌದು, ಅವನೆಲ್ ಸಿಗ್ತಾನೆ? ಯಾರು ಗೊತ್ತು? ಯಾವಾಗ್ಲೂ ನಿಂಗೆ ಅದೇ ಯೋಚನೆನಾ? ಅಯ್ಯೋ, ಅವ್ರ ವಯಸ್ಸೇ ಹಾಗೆ ಕಣ. ಏನ್ ಹೇಳಿದ್ರು ಕೇಳಿಸ್ಕೋತಾರೆ ಪಾಪ. ಏಯ್ ನಿಲ್ಸಿ. ಮೊದ್ಲು ಅವನ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಒಂದ್ ಕೆಲ್ಸ ಮಾಡೋಣ, ದೊನ್ನೆ ಬಿರಿಯಾನಿ ಕೊಡೋಣ. ಇಲ್ಲ ಅಂದ್ರೆ ಎಲ್ಲಾರನ್ನ ಕತ್ತರಿಸ್ದಂಗ್ ಇವನು ನರ್ಬಲಿ ಕೊಡೋದೆ. ಇವನು ಸತ್ತೋದ್ರೆ ನಮ್ ಕೋರಿಕೆಗಳು ಯಾರು ತೀರಿಸ್ತಾರೆ? ಇವನ್ಗೆ ಮಾಡೋದು ನರಬಲಿ ಅನ್ನಲ್ವೋ, ರಕ್ತ ಪ್ರಾಶನ ಅಂತಾರೆ. ಅಂದ್ರೆ ಮನುಷ್ಯನ್ನ ಸಾಯಿಸ್ಬೇಕು ಅಂತೇನಿಲ್ಲ, ಕೈಯೋ ಕಾಲೋ ಕುಯ್ದು ನಮ್ ದೊಡ್ಡವ್ರಿಗೆ ದಾಹ ನೀಗಿಸ್ಬೇಕು. ಸರಿ ಅಂಕಲ್, ಆದ್ರೆ ಅವನ್ ಕತೆ? ಮೊದ್ಲು ಅವನ್ ಕತೆ ನೋಡೋಣ, ನಂತರ ಅವನು. ಓ ಮಾತಾ ಪಿತರೇ, ಎಲ್ರೂ ಬನ್ನಿ. ನಿಮಗ್ ಬೇಕಾಗಿರೋ ಬಿಸಿ ಬಿಸಿ ರಕ್ತನ ಬಂದು ಸ್ವೀಕರಿಸಿ. ಆವೋ ಆವೋ, ಕಾವೋ ಕಾವೋ, ನೀವೆಲ್ರೂ ಬನ್ನಿ ಬನ್ನಿ. ನನ್ ಜೊತೆ ಸೇರ್ಕೊಂಡು ನೀವೆಲ್ರೂ ಧ್ಯಾನ ಮಾಡಿ. ಆವೋ ಆವೋ, ಕಾವೋ ಕಾವೋ, ಎಲ್ರೂ ಧ್ಯಾನ ಮಾಡಿ. ಆವೋ ಆವೋ, ಕಾವೋ ಕಾವೋ, ಆವೋ ಆವೋ, ಕಾವೋ ಕಾವೋ, ಆವೋ ಆವೋ, ಶುರು ಮಾಡಿ. ಏಯ್ ನಿಲ್ಸು. ಮತ್ತೇನಾಯ್ತು ಅಂಕಲ್? ಅಂದ್ರೆ ಇವಾಗ ಅಪ್ಪ ಅಮ್ಮನ್ನ ಕರೆದ್ರಲ್ವಾ, ಇವಾಗ ಅಜ್ಜನೋ ಅಜ್ಜಿನೋ ಕರೀತಾರೇನೋ. ಏನ್ ನೋಡ್ತಾ ಇದೀರ? ಸ್ಮೆಲ್ಲು ಬೇಡ ಸಾರ್, ಬಿಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಯಾರಾದ್ರೂ ಹುಡ್ಗ ಹುಡ್ಗಿನ ವಾಸನೆ ನೋಡ್ತಾನೆ, ಇವನ್ ಹುಡ್ಗ ಹುಡ್ಗನೇ ವಾಸನೆ ನೋಡ್ತಾನಲ್ಲ ಅಸಹ್ಯವಾಗಿ. ಇದು ಆ ವಾಸನೆ ಅಲ್ಲ, ಕತ್ತರಿಸಿದಾಗ ಬ್ಲಡ್ ಬಾಯ್ಲ್ ಆಗುತ್ತಾ ಇಲ್ಲ, ಹಿಮಾಲಯ ಮಂಜುಗಡ್ಡೆ ತರ ರಕ್ತ ಗಟ್ಟಿಗಿದ್ಯಾ ಅಂತ ಚೆಕ್ ಮಾಡ್ತಾ ಇದಾರೆ. ಏನ್ರೋ ನಿಮ್ ಗುಸ್ಗುಸು? ಏನಿಲ್ಲ, ಸಮಯ ಇಲ್ಲ, ಕತ್ತಿ ಸಾಣೆ ಹಿಡೀರಿ. ಸ್ನಾನ ಮಾಡ್ಸಿ ಕತ್ತಿ ರೆಡಿಯಾಗೇ ಇದೆ. ಮೊದ್ಲು ಏನ್ ಕತ್ತರಿಸ್ಲಿ? ಅಯ್ಯೋ, ಲೇಟ್ ಆದಷ್ಟು ಆತ್ರ ಜಾಸ್ತಿ ಆಗ್ತಿದೆ. ಇವನ್ನ ಕುಯ್ತಾ ಇದ್ರೆ ಕೂಗು ಕೇಳಿಸ್ಬೇಕು, ಕಣ್ಣಲ್ಲಿ ಕಣ್ಣಿಟ್ಟು ಕೋಪವಾಗಿ ನೋಡ್ಬೇಕು. ಅಯ್ಯೋ, ನಿನ್ ಕಣ್ಗೆ ಸಾಯೋ ಹೊತ್ತಲ್ಲೂ ಕಾಮುತ್ ಕಣ್ಣೇನೆ. ನಿನ್ನ ಕುಯ್ಯೋ. ಮೊದ್ಲು ಯಾವ ಕಾಯಿ ಕತ್ತರಿಸ್ಲಿ? ಅಲ್ಲಿ ಕಾಯಲ್ಲಿದ್ಯೋ ಕುಯ್ಯೋದಕ್ಕೆ? ಏನಕ್ಕಿಲ್ಲ ಅಂಕಲ್, ತಲೆಕಾಯಿ, ನೀಳಕಾಯಿ, ಗುಂಡ್ಗೆಕಾಯಿ ಕೆಳಕ್ ಬಂದ್ರೆ. ಯಾವ ಕಾಯಿ ಅಂದ್ರ ಕಾಯಿ ಕುಯ್ಬಾರ್ದು, ಕಾಲೋ ಕೈಯೋ ಕುಯ್ರಿ. ಅಷ್ಟೇನಾ? ಮತ್ತೆ ಮೊದ್ಲೇ ಹೇಳ್ಬೇಕಲ್ವಾ ಕರೆಕ್ಟ್ ಆಗಿ? ಬೇಡ ಬೇಡ.
ನೀವೆಲ್ಲ ದೆವ್ವ ಅಲ್ವನ್ರು? ಈ ಬುಲೆಟ್ಗಳು ನಿಮ್ಮನ್ನೇನ್ ಮಾಡುತ್ತೆ? ಏಯ್, ಇವ್ರ ಜೊತೆ ಒಂದು ಸಣ್ಣ ಆಟ ಆಡೋದಿದೆ, ನೀವು ಹೋಗಿ. ಸಾರಿ ಕಣಪ್ಪ, ನಾವು ದೆವ್ವಗಳಲ್ಲ, ದೆವ್ವಗಳ ಹಾಗೆ ನಟಿಸ್ತಿರೋ ಮನುಷ್ಯರು. ಏಯ್, ಇಲ್ಲೆಲ್ಲ ನಡುಗ್ತಿದ್ರೆ ದೆವ್ವ ತರ ಆಕ್ಟ್ ಮಾಡೋ ಕಾರಣ ಏನೋ? ಕಾರಣಗಳೇನು ಇಲ್ಲ ಕಣಪ್ಪ, ತಮಾಷೆಗೋಸ್ಕರ ದೆವ್ವಗಳ ತರ ಆಟ ಆಡಿದ್ರೆ ಹೇಗಿರುತ್ತೆ ಅಂತ ಅನ್ಕೋತಿದ್ವಿ. ಹೇಳ್ರೋ. ನಿಲ್ಸ್ರಿ ನಿಮ್ ನಾಟಕನ. ಇನ್ನ ನಾಟಕ ಮಾಡ್ತೀರಾ? ಮೊದ್ಲು ಈ ಮುತ್ಕನ್ನ ಸಾಯಿಸ್ಬೇಕು. ವಾಟ್ ಬ್ರೋ, ನೀನ್ ಬರೋದು ಒಂದ್ ಕ್ಷಣ ಲೇಟ್ ಆಗಿದ್ರೆ ಇವ್ರನ್ನ ಸಾಯಿಸ್ಬಿಟ್ಟು ಏನ್ ಮಾಡ್ಬಿಡ್ತಿದ್ರು ಗೊತ್ತಾ? ನನ್ ಮಾಂಸನ ಮಟನ್ ಚಾಪ್ಸ್ಗೆ, ನನ್ ಚರ್ಮನ ಚಪ್ಪಲಿ ಅಂಗಡಿಗೆ, ನನ್ ಮೂಳೆನ ನಾಯಿಗಳಿಗೆ, ನನ್ ಕಾಲ್ನ ಕಾಗೆಗಳಿಗೆ ಹಾಕಿ ಬ್ಲಡ್ ಬಾಯ್ಲ್ ಮಾಡ್ಕೊಂಡು ತಿನ್ಬಿಟ್ಟಿರೋರು ಬ್ರೋ. ಚಿಲ್ ಬ್ರೋ, ನಿನ್ನ ಅಷ್ಟು ಈಸಿಯಾಗಿ ಬಿಟ್ಬಿಡ್ತೀನಿ ಅನ್ಕೊಂಡ? ಡೋಂಟ್ ವರಿ ಬ್ರೋ. ಹಲೋ, ದಗಲ್ಬಾಜಿ ಡ್ರಾಮಾ ಕಂಪನಿ. ನಿಮ್ ನಾಟಕ ಎಲ್ಲ ಆಚೆ ಗೊತ್ತಾಗೋಯ್ತು. ಹೆಂಗೆ ನಮ್ ಬ್ರೋ ಓಡೋಗ್ಬಿಟ್ನಾ? ಇದೆಲ್ಲ ನಮ್ ಬ್ರೋ ಪ್ಲಾನು ಬೇಬಿ. ನಿಮ್ಗೆಲ್ಲ ನಮ್ ಬ್ರೋ ಯಾರು ಅಂತ ಗೊತ್ತಿದ್ಯಾ? ದಗಡ್ ಸಾಂಬಾ.